ನಮಸ್ಕಾರ ಎಲ್ಲರಿಗೂ. ಬೆಳೆ ಹಾನಿಯಾಗಿರುವಂತಹ ನಮ್ಮ ರೈತ ಬಾಂಧವರು ಬೆಳೆ ಪರಿಹಾರದ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಬೆಳೆ ಪರಿಹಾರದ ಹಣ ಯಾವಾಗ ಜಮಾ ಆಗುತ್ತೆ, ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿನ ಕೇಳ್ತಾ ಇದ್ರಿ. ನಿಮಗೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಒಂದು ಮಾಹಿತಿನ ಕೂಡ ಹೇಳ್ತಾ ಇರ್ತಾರೆ. ಈಗಾಗಲೇ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ರೈತರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗುತ್ತೆ ಅಂತ ಈ ರೀತಿಯಾಗಿ ನಿಮಗೆ ಮಾಹಿತಿನ ಹೇಳ್ತಾ ಇರ್ತಾರೆ. ಈ ಒಂದು ಮಾಹಿತಿ ಖಂಡಿತವಾಗ್ಲೂ ಕೂಡ ಸುಳ್ಳು. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಲ್ಲ. ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇತ್ತು. ನೀವು ಯಾವುದೇ ಒಂದು ಮಾಹಿತಿನ ಕೇಳದೇನೆ ಅಥವಾ ಇನ್ನೊಬ್ಬರಿಂದ ಮಾಹಿತಿನ ಪಡೆದೇನೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗಿದೆಯಾ, ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿತ್ತು ಅಂತಂದ್ರೆ ಎಷ್ಟು ಹಣ ಜಮಾ ಆಗಿದೆ ಅಂತ ನೀವೇ ಒಂದು ಮಾಹಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳ ಕೂಡ ನೀವೇ ಪಡೆಯಬಹುದಾಗಿರುವಂತದ್ದು. ಹಾಗಾಗಿ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೆ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದನೆ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾದ ನಂತರ ನಿಮ್ಮ ಒಂದು ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ನೀವೇ ಬೆಳೆ ಪರಿಹಾರದ ವಿವರಗಳನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಂದ್ರೆ ಒಂದು ಸ್ಟೇಟಸ್ ನ ಮೂಲಕ ಅಥವಾ ಸ್ಥಿತಿಯ ಮೂಲಕ ನೀವೇ ವಿವರಗಳನ್ನ ತಿಳಿದುಕೊಳ್ಳಬಹುದಾಗಿರುವಂತದ್ದು. ಯಾವ ರೀತಿಯಾಗಿ ರೈತರು ಬೆಳೆ ಪರಿಹಾರದ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾದ ನಂತರ ಅಥವಾ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆದ ನಂತರ ಅಧಿಕೃತವಾಗಿರುವಂತಹ ಸರ್ಕಾರದ ವೆಬ್ಸೈಟ್ ನಲ್ಲಿ ಮಾಹಿತಿ ಲಭ್ಯವಿರುತ್ತೆ. ಈ ಒಂದು ಮಾಹಿತಿನ ಪಡೆಯುವುದಕ್ಕೋಸ್ಕರ ರೈತರು ಈ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ನೀವು ಯೂಟ್ಯೂಬ್ ಅಲ್ಲಿ ಮಾಹಿತಿನ ನೋಡಿರ್ತೀರಾ. ಇವತ್ತು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ, ಇವತ್ತು ಇಷ್ಟು ಜನ ರೈತರಿಗೆ ಹಣ ಬಂದಿದೆ ಅಂತ ನಿಮಗೆ ಈ ರೀತಿಯಾಗಿ ಮಾಹಿತಿನ ಕೊಟ್ಟಿರ್ತಾರೆ. ಆ ಒಂದು ಮಾಹಿತಿನ ನೋಡ್ಬಿಟ್ಟು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಯಾಕೆ ಬರ್ತಾ ಇಲ್ಲ, ನಮ್ಮ ಒಂದು ವಿವರಗಳು ಏನಾದರೂ ತಪ್ಪಾಗಿದೆಯಾ ಅಂತ ನೀವು ಕೇಂದ್ರಗಳಿಗೆ ಆಗಿರ್ಬೋದು ಅಥವಾ ಕಚೇರಿಗಳಿಗೆ ಆಗಿರ್ಬೋದು ಅಲ್ದಾಡ್ತಾ ಇರ್ತೀರಾ. ಹಾಗಾಗಿ ನಿಮ್ಮ ಒಂದು ಸಮಯ ಮತ್ತು ಹಣ ಕೂಡ ವ್ಯರ್ಥ ಆಗ್ತಾ ಇರುತ್ತೆ. ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದನೆ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದನೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗಿದೆಯಾ, ಬಿಡುಗಡೆಯಾಗಿತ್ತು ಅಂತಂದ್ರೆ ಎಷ್ಟು ಹಣ ನಿಮ್ಮ ಒಂದು ಖಾತೆಗೆ ಬಂದಿದೆ ಅಂತ ನೀವೇ ಒಂದು ಮಾಹಿತಿನ ಕೂಡ ಚೆಕ್ ಮಾಡ್ಕೋಬಹುದು. ಬೆಳೆ ಪರಿಹಾರದ ಕಡೆಯಿಂದ ಬಂದಿರುವಂತಹ ಎಲ್ಲ ವಿವರಗಳನ್ನ ಕೂಡ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನೀವು ಯಾವುದೇ ಒಂದು ಕಚೇರಿಗೆ ಹೋಗುವಂತ ಅವಶ್ಯಕತೆ ಇರಲ್ಲ. ಹಾಗಾಗಿ ರೈತರು ಬೆಳೆ ಪರಿಹಾರದ ಸ್ಟೇಟಸ್ ಅಥವಾ ಬೆಳೆ ಪರಿಹಾರದ ಸ್ಥಿತಿನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರೈತರು ತಮ್ಮ ಒಂದು ಫೋನ್ ಮುಖಾಂತರ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು. ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ ನೋಡಬಹುದು. ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಯರ್ ಅಥವಾ ವರ್ಷ ಅಂತಿದೆ, ಅಂದ್ರೆ ವರ್ಷವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. 2025 2026 ಆಯ್ಕೆ ಮಾಡ್ಕೊಳ್ಳಿ. ನಂತರ ಸೀಸನ್ ಅಥವಾ ಋತು ಅಂತ ಇರುತ್ತೆ, ಋತುನ ಆಯ್ಕೆ ಮಾಡ್ಕೊಳ್ಳಿ. ಖಾರಿಫ್ ಅಂತ ಅಂದ್ರೆ ಮುಂಗಾರು ಅಂತ. ನೆಕ್ಸ್ಟ್ ಇಲ್ಲಿ ಕೆಲಮಿಟಿ ಟೈಪ್ ಅಥವಾ ವಿಪತ್ತಿನ ವಿಧ ಅಂತ ಇರುತ್ತೆ, ಫ್ಲಡ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಅಂದ್ರೆ ಪ್ರವಾಹ ಅಂತ. ಸೊ ಆಯ್ಕೆ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಇಲ್ಲಿ ಗೆಟ್ ಡಾಟಾ ಅಥವಾ ಹುಡುಕು ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಸರ್ಚ್ ಅಥವಾ ಹುಡುಕು ಅಂತ ಬಂದಿರುತ್ತೆ. ಅಂದ್ರೆ 4 ವಿಧಗಳಿಂದ ನೀವು ಹುಡುಕಬಹುದಾಗಿರುವಂತದ್ದು. ಮೊದಲನೇದಾಗಿರುವಂತದ್ದು ಆಧಾರ್ ನಂಬರ್ ಅಂತ ಇರುತ್ತೆ, ಎರಡನೇದಾಗಿರುವಂತದ್ದು ಫಾರ್ಮರ್ ಐಡಿ ಅಂತ ಇರುತ್ತೆ, ಮೂರನೇದಾಗಿರುವಂತದ್ದು ಮೊಬೈಲ್ ನಂಬರ್ ಅಂತ ಇರುತ್ತೆ, ನಾಲ್ಕನೇದಾಗಿರುವಂತದ್ದು ಸರ್ವೆ ನಂಬರ್ ಅಂತ ಇರುತ್ತೆ. ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ. ನಿಮಗೆ ತುಂಬಾ ಸುಲಭವಾಗಿ ಸರ್ವೆ ನಂಬರ್ ಇಂದ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಸರ್ವೆ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಬೆಳೆ ಹಾನಿಯಾಗಿರುವಂತಹ ಜಿಲ್ಲೆಗಳ ಒಂದು ಪಟ್ಟಿನ ಕೂಡ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ತಾಲೂಕು ಅಂತಿರುತ್ತೆ, ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೋಬಳಿ ಅಂತಿರುತ್ತೆ, ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ವಿಲೇಜ್ ಅಥವಾ ಗ್ರಾಮ ಯಾವುದಾಗಿರುತ್ತೋ ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಸರ್ವೆ ನಂಬರ್ ಅಂತಿರುತ್ತೆ, ನಿಮ್ಮ ಒಂದು ಸರ್ವೆ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸರ್ನಾಕ್ ಅಂತಿರುತ್ತೆ, ಸರ್ನಾಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಸ್ಸಾ ಅಥವಾ ಇಸ್ಸಾ ನಂಬರ್ ಅಂತ ಕೊಟ್ಟಿರ್ತಾರೆ, ಇಸ್ಸಾ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫೆಕ್ಸ್ ಅಥವಾ ಪಡೆಯಿರಿ ಅಂತಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಹಣ ಸಂದಾಯದ ವಿವರಗಳು ಅಥವಾ ಪೇಮೆಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಲಭ್ಯವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ವಿವರಗಳು ಕೂಡ ಲಭ್ಯವಾಗಿಲ್ಲ. ನೋ ಡಾಟಾ ಪೌಂಡ್ ಅಂತ ಬರ್ತಾ ಇದೆ ನೋಡಬಹುದು. ಈ ರೀತಿಯಾಗಿ ನೋ ಡಾಟಾ ಪೌಂಡ್ ಅಂತ ಬಂತು ಅಂತಂದ್ರೆ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗಿರಲ್ಲ ಸ್ನೇಹಿತರೆ. ಹಾಗಾಗಿ ಬಿಡುಗಡೆ ಆಗಿತ್ತು ಅಂತಂದ್ರೆ ಜಿಲ್ಲೆಯ ಹೆಸರು ಕೂಡ ನೋಡಬಹುದಾಗಿರುತ್ತೆ, ಬ್ಯಾಂಕಿನ ಹೆಸರು ಕೂಡ ಬಂದಿರುತ್ತೆ, ನಂತರ ಮೊತ್ತ ಅಂತ ಬಂದಿರುತ್ತೆ ಅಥವಾ ಅಮೌಂಟ್ ಅಂತ ಹೇಳ್ಬೋದು. ನಿಮ್ಮ ಒಂದು ಖಾತೆಗೆ ಬೆಳೆ ಪರಿಹಾರದ ಕಡೆಯಿಂದ ಎಷ್ಟು ಹಣ ಜಮಾ ಆಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹಣವನ್ನ ಕೂಡ ನಮೂದು ಮಾಡಿರ್ತಾರೆ. ನಂತರ ಖಾತೆದಾರರ ಹೆಸರು ಅಥವಾ
ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬಂದಿರುತ್ತೆ. ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಬಂದಿರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಕೂಡ ನೋಡಬಹುದಾಗಿರುತ್ತೆ. ನಂತರ ಹಣ ಸಂದಾಯದ ಸ್ಥಿತಿ ಅಂತ ಇದು ನೋಡಬಹುದು. ಇದು ಮುಖ್ಯವಾಗಿರುವಂಥದ್ದು. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗಿದೆಯಾ ಅಥವಾ ಪೆಂಡಿಂಗ್ ಅಲ್ಲೇ ಇದೆಯಾ ಅಂತ ಈ ಒಂದು ಸ್ಟೇಟಸ್ ಮೂಲಕ ನೋಡಬಹುದಾಗಿರುತ್ತೆ. ನಂತರ ಸಂದಾಯದ ದಿನಾಂಕ ಅಂತ ಬಂದಿರುತ್ತೆ. ನಿಮ್ಮ ಒಂದು ಖಾತೆಗೆ ಯಾವ ದಿನಾಂಕದಂದು ಹಣ ಸಂದಾಯ ಆಗಿದೆ ಅಥವಾ ಪೇಮೆಂಟ್ ಆಗಿದೆ ಅಂತ ನೀವು ಮಾಹಿತಿನ ನೋಡಬಹುದಾಗಿರುತ್ತೆ. ಇನ್ನು ಸಂದಾಯದ ವಿಪತ್ತಿನ ರೀತಿ ಅಂತ ಇರುತ್ತೆ. ಇನ್ನು ಸಂದಾಯದ ಕಾಲ ಅಂತ ಇರುತ್ತೆ. ಸಂದಾಯದ ವರ್ಷ ಕೂಡ ನೋಡಬಹುದಾಗಿರುತ್ತೆ. ಇಲ್ಲಿ ಹಣ ಸಂದಾಯದ ವಿವರಗಳಲ್ಲಿ ನೋ ಡಾಟಾ ಫೌಂಡ್ ಅಥವಾ ವಿವರಗಳು ಬಂದಿಲ್ಲ ಅಂತ ಮಾಹಿತಿ ಇತ್ತು ಅಂತಂದ್ರೆ ನೀವು ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನ ಪಡೆದಿಲ್ಲ ಅಥವಾ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಬೆಳೆ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂತ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಪರಿಹಾರ ನಮೂದಿನ ವಿವರಗಳು ಮಾತ್ರ ಕಾಣ್ತಾ ಇರುವಂತದ್ದು. ಪರಿಹಾರ ನಮೂದಿನ ವಿವರಗಳನ್ನ ಕೂಡ ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ರೈತರ ಒಂದು ಎಂಟ್ರಿ ಸಂಖ್ಯೆ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಜಿಲ್ಲೆಯ ಹೆಸರಾಗಿರ್ಬೋದು, ತಾಲೂಕು ಹೆಸರಾಗಿರ್ಬೋದು, ಹೋಬಳಿ ಆಗಿರ್ಬೋದು ಅಥವಾ ಗ್ರಾಮ ಆಗಿರ್ಬೋದು, ಎಲ್ಲ ಒಂದು ನಮೂದಿನ ವಿವರಗಳು ಕೂಡ ಕಾಣ್ತಾ ಇರುತ್ತೆ. ಮುಖ್ಯವಾಗಿ ಸರ್ವೆ ನಂಬರ್ ಇರುತ್ತೆ ಮತ್ತು ಬೆಳೆಯ ಹೆಸರು ಕೂಡ ಇರುತ್ತೆ. ಅಂದ್ರೆ ನೀವು ಯಾವ ಬೆಳೆಯನ್ನ ಬೆಳೆದಿರ್ತೀರ ಆ ಒಂದು ಬೆಳೆ ಹಾನಿಯಾಗಿರುತ್ತೋ ಆ ಒಂದು ಬೆಳೆಯ ಹೆಸರು ಅಥವಾ ಆ ಒಂದು ಬೆಳೆಯ ನೇಮ್ ಕೂಡ ಕೊಟ್ಟಿರ್ತಾರೆ, ಇಲ್ಲಿ ನೋಡಬಹುದಾಗಿರುತ್ತೆ. ನಂತರ ಬೆಳೆಯ ವಿಧ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಮಳೆಯಾಶ್ರಿತ ಪ್ರದೇಶನ, ನೀರಾವರಿ ಪ್ರದೇಶನ ಅಥವಾ ತೋಟಗಾರಿಕಾ ಪ್ರದೇಶನ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಬೆಳೆ ನಷ್ಟ ಆದ ವಿಸ್ತೀರ್ಣ ಅಂತ ಇರುತ್ತೆ. ಅಂದ್ರೆ ಎಷ್ಟು ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿರುತ್ತೋ ಅಷ್ಟು ಪ್ರದೇಶವನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಉದಾಹರಣೆಗೆ 1 ಎಕರೆ ಆಗಿರ್ಬೋದು ಅಥವಾ 2 ಎಕರೆ ಆಗಿರ್ಬೋದು, ಎಷ್ಟು ಗುಂಟ ಇರುತ್ತೋ ಸೊ ಅಷ್ಟು ಗುಂಟ ಮತ್ತು ಎಕರೆವನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಎಕರೆ ಮತ್ತು ಗುಂಟಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಬೆಳೆಯ ವಿಧಕ್ಕೆ ಸಂಬಂಧಪಟ್ಟ ಹಾಗೆ ಬೆಳೆ ಪರಿಹಾರದ ಕಡೆಯಿಂದ ಹಣ ಜಮಾ ಆಗುವಂಥದ್ದು. ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಜಮಾ ಆಯಿತು ಅಂತಂದ್ರೆ ನೀವು ಎಲ್ಲ ವಿವರಗಳನ್ನ ಕೂಡ ಈ ಒಂದು ಮಾಹಿತಿ ಮೂಲಕನೇ ಅಥವಾ ಈ ಒಂದು ಸ್ಟೇಟಸ್ ಮೂಲಕನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಹಾಗಾದ್ರೆ ರೈತರಿಗೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಯಾವಾಗಿಂದ ಜಮಾಗಲು ಶುರು ಆಗಬಹುದು ಅಂತ ಕೇಳಿದ್ರೆ ಸರ್ಕಾರದ ಕಡೆಯಿಂದ ಈ ಒಂದು ದಿನಾಂಕದಂದು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಯಾವುದೇ ರೀತಿಯಾದಂತಹ ದಿನಾಂಕವನ್ನ ಕೂಡ ನಿಗದಿಪಡಿಸಿಲ್ಲ. ಹಾಗಾಗಿ ಯಾವಾಗ ಹಣ ಜಮಾ ಆಗಬಹುದು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಪರಿಹಾರದ ನಮೂದು ವಿವರಗಳು ತೋರಿಸ್ತಾ ಇತ್ತು ಅಂತಂದ್ರೆ ಖಂಡಿತವಾಗಿ ಸದ್ಯದಲ್ಲೇ ಹಣ ಜಮಾ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಕಾಯ್ದು ನೋಡಿ ಖಂಡಿತವಾಗಿ ಕೂಡ ನೀವು ಬೆಳೆ ಪರಿಹಾರದ ಹಣವನ್ನ ಪಡೆಯಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.